ಹಲೋ ಎಲ್ಲರಿಗೂ, ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂಡು ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣಂತೆ. ನನ್ನ ಹೆಸರು ಮಹಾಂತೇಶ್ ಆ್ಯಂಡ್ ವೆಲ್ಕಮ್ ಟು ಕೆಮಿಸ್ಟ್ರಿ ಚಾನಲ್. ಇದು ಮೋಲ್ ಕಾನ್ಸೆಪ್ಟ್ ಪಾರ್ಟ್ 2. ಪಾರ್ಟ್ 1 ನಾವು ಸಮರಿ ಇಲ್ಲಿ ಬರೆದಿದ್ದೀನಿ. 1 ಮೋಲ್ ಆಫ್ ಆಟಮ್ಸ್ ಅಂದ್ರೇನು, 1 ಮೋಲ್ ಆಫ್ ಮಾಲಿಕ್ಯೂಲ್ಸ್ ಅಂದ್ರೇನು, 1 ಮೋಲ್ ಆಫ್ ಎನಿ ಗ್ಯಾಸ್ ಏನು, ಆಮೇಲೆ ಮೋಲಾರ್ ಮಾಸ್ ಮತ್ತು ಮೋಲಾರ್ ವಾಲ್ಯೂಮ್ ಇವೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಕಲ್ತಿದ್ದೀವಿ. ಆ ವಿಡಿಯೋನ ನೋಡಿಕೊಂಡು ಈ ವಿಡಿಯೋ ನೋಡೋಕ್ಕೆ ಬರ್ರಿ, ಇಲ್ಲ ಅಂದರೆ ಅರ್ಥ ಆಗಲ್ಲ. ಈ ವಿಡಿಯೋದಲ್ಲಿ ನಾವು ಏನು ಮಾಡತ್ತಿದ್ದೀವಿ, ಪಾರ್ಟ್ 2 ನಾವು ಹೇಳ್ದಂಗೆ ಡಿಫರೆಂಟ್ ಕೈಂಡ್ ಆಫ್ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕೆಮಿಸ್ಟ್ರಿ. ಫಸ್ಟ್ ಎಕ್ಸಾಂಪಲ್, ಪ್ರತಿಯೊಂದು ಎಕ್ಸಾಂಪಲಲ್ಲಿ ನಾವು ಎರಡೆರಡು ಕ್ವಶನ್ಸನ್ನು ತಗೋತಿದ್ದೀವಿ. ಸೊ ಫಸ್ಟ್ ಎಕ್ಸಾಂಪಲ್ ಬಂದು ಡಿರೈವಿಂಗ್ ಮೋಲ್ಸ್ ಫ್ರಾಮ್ ಗ್ರಾಮ್ಸ್ ಫಾರ್ ಎನ್ ಎಲಿಮೆಂಟ್. ಅಂದರೆ ನಿಮಗೆ ಯಾವುದಾದ್ರೂ ಎಲಿಮೆಂಟ್ ಇದ್ದ ಮಾಸ್ ಏನು ಗ್ರಾಮ್ಸ್ ಕೊಟ್ಟಿರ್ತಾರೆ, ಅದರ ಮೋಲ್ಸ್ ಏನಂತ ಕೇಳ್ತಾರೆ. ಈಗ ಕ್ವಶನ್ ನಂಬರ್ 1 ತಗೋರಿ. ಅಕಾರ್ಡಿಂಗ್ ಟು Nutritional Guidelines from the US Department of Agriculture, the estimated average requirement for dietary potassium is 4.7 gram. What is the estimated average requirement of potassium in moles? Potassium is 4.7 gram. ಇದು ನಮಗೆ ಇಂಪಾರ್ಟೆಂಟ್, ಬೇರೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆನ್ಸರ್ ನಮಗೆ ಎಷ್ಟು ಬರಬೇಕು? 0.12 ಮೋಲ್ ಬರಬೇಕು. ಅಟಾಮಿಕ್ ಮಾಸ್ ಆಫ್ ಪೊಟ್ಯಾಷಿಯಮ್ 39.10 ಕೊಟ್ಟಿರ್ತಾರೆ ಆಲ್ವೇಸ್. ಈಗ ನಾವೇನು ಮಾಡಬೇಕು, ಮಾಸ್ ಟು ಮೋಲ್ಸ್ ಮಾಡಬೇಕಾಗಿದೆ. ಸೊ ಮಾಸ್ ಆಫ್ ಪೊಟ್ಯಾಷಿಯಮ್ ಈಸ್ 4.7 ಗ್ರಾಮ್ ಆಫ್ ಪೊಟ್ಯಾಷಿಯಮ್ ಇಂಟು 1 ಮೋಲ್ ಅಂದರೆ ಎಷ್ಟು ಗ್ರಾಮ್ ಆಫ್ ಪೊಟ್ಯಾಷಿಯಮ್ ಅಂತ ಬರೀಬೇಕು. 1 ಮೋಲ್ ಆಫ್ ಕೆ ಇದೆ ಡೈಮೆನ್ಷನಲ್ ಅನಾಲಿಸಿಸ್. ಮೋಲ್ ಟು ಗ್ರಾಮ್ಸ್, ಗ್ರಾಮ್ ಮೊಲಿಕ್ಯುಲರ್ ಮಾಸ್, ಗ್ರಾಮ್ ಅಟಾಮಿಕ್ ಮಾಸ್ ಕನ್ವರ್ಟ್ ಮಾಡ್ತಾ ಇದ್ದೀರಿ ನೀವು. 1 ಮೋಲ್ ಆಫ್ ಪೊಟ್ಯಾಷಿಯಮ್ ಅಂದರೆ ಎಷ್ಟು ಗ್ರಾಮ್ಸು? 39.10 ಗ್ರಾಮ್ ಆಫ್ ಪೊಟ್ಯಾಷಿಯಮ್. ಸೊ ಇದನ್ನು ಮಾಡಿದಾಗ ನಿಮಗೆ ಗ್ರಾಮ್ ಆಫ್ ಪೊಟ್ಯಾಷಿಯಮ್ ಮತ್ತು ಗ್ರಾಮ್ ಆಫ್ ಪೊಟ್ಯಾಷಿಯಮ್ ಕ್ಯಾನ್ಸಲ್ ಆಗಿ 4.7 ಬೈ ಇಂಟು 1 ಮೋಲ್ ಅಂದರೆ 4.7 ಮೋಲ್ ಡಿವೈಡೆಡ್ ಬೈ 39.10. ಇದನ್ನು ಮಾಡಿದಾಗ ನಿಮಗೆ ಈ ಉತ್ತರ 0.12 ಮೋಲ್ ಬರುತ್ತೆ. ದಿಸ್ ಈಸ್ ಅ ಸಿಂಪ್ಲೆಸ್ಟ್ ವೇ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಬೆರಿಲಿಯಂ ಈಸ್ ಎ ಲೈಟ್ ಮೆಟಲ್ used to fabricate transparent X-ray windows for medical imaging instruments. How many moles of Be are in a thin foil window weighing 3.24 grams? ಇಷ್ಟೆಲ್ಲ ಡೀಟೇಲ್ ನಮ್ಗೆ ಬೇಕಾಗಿರೋದೇನು? ಬೆರಿಲಿಯಂ 3.24 ಗ್ರಾಮ್ಸ್ ಅಂತ ಇದೆ. ಅಟಾಮಿಕ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 9. ಆನ್ಸರ್ ಎಷ್ಟು ಬರಬೇಕು? 0.36 ಮೋಲ್. ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ಸಿಮಿಲರ್, ಸೊ ಮಾಸ್ ಆಫ್ ಬೆರಿಲಿಯಂ ಎಷ್ಟು ಕೊಟ್ಟಿದ್ದಾನೆ? 3.24 ಗ್ರಾಮ್ ಆಫ್ ಬೆರಿಲಿಯಂ. ಓಕೆ, ಸೊ 1 ಮೋಲ್ ಆಫ್ ಬೆರಿಲಿಯಂ ಅಂದರೆ ಎಷ್ಟು ಗ್ರಾಮು? 1 ಮೋಲ್ ಆಫ್ ಬೆರಿಲಿಯಂ ಅಂದರೆ ಇಟ್ಸ್ ಗ್ರಾಮ್ ಅಟಾಮಿಕ್ ಮಾಸ್, ಇಟ್ ಈಸ್ 9. ಸೊ 9 ಗ್ರಾಮ್ ಆಫ್ ಬೆರಿಲಿಯಂ. ಸೊ ಗ್ರಾಮ್ ಆಫ್ ಬೆರಿಲಿಯಂ ಕ್ಯಾನ್ಸಲ್ ಆಯಿತು. ನಿಮ್ಗೇನು ಉಳಿತು? 3.24 ಮೋಲ್ ಡಿವೈಡೆಡ್ ಬೈ 9. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 9×3 27. ಸೊ 0.3 9×6 54. ಸೊ 0.36 ಮೋಲ್ ಬರುತ್ತೆ, ವಿಚ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನಿಮಗೆ ಆನ್ಸರ್ ಕರೆಕ್ಟ್ ಬಂದಿದ್ರೆ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್. ತಪ್ಪು ಮಾಡಿದರೆ ಎಲ್ಲಿ ತಪ್ಪು ಮಾಡಿದರೆ ಅಂತ ನೋಡ್ಕೊಳ್ಳಿ. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಮೆಥಡ್ ನಾನು ಹೇಳ್ತಾ ಇರೋದು. ಸೆಕೆಂಡ್ ಟೈಪ್ ಆಫ್ ಎಕ್ಸಾಂಪಲ್ಸ್ ಬಂದರೆ ಡಿರೈವಿಂಗ್ ಗ್ರಾಮ್ಸ್ ಫ್ರಮ್ ಮೋಲ್ಸ್. ಇವಾಗ ನಮಗೆ ಮೋಲ್ಸ್ ಕೊಟ್ಟಿರ್ತಾನೆ, ಅದರಿಂದ ನಿಮಗೆ ಎಷ್ಟು ಗ್ರಾಮ್ ಇದೆ ಹೇಳ್ರಿ ಅಂತ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, a liter of air contains 9.2 into 10 to the power of minus 4 mole argon. What is the mass of AR in a liter of air? ಇದೆಲ್ಲದರಲ್ಲಿ ನಮ್ಗೆ ಬೇಕಾಗಿರೋದೇನು? ಎಷ್ಟು ಮೋಲ್ ಆಫ್ ಆರ್ಗಾನ್ ಕೊಟ್ಟಿದ್ದಾನೆ. ಸೊ ಮೋಲ್ ಆಫ್ ಆರ್ಗಾನ್ ಈಸ್ 9.2 into 10 to the power of minus 4.
ಮೋಲ್ ಆಫ್ ಎ ಆರ್. ಏನು ಬೇಕು ನಿಮಗೆ? ಗ್ರಾಮ್ಸ್ ಬೇಕು. ಇಂಟು ಏನು ಮಾಡ್ತೀರಾ ನೀವು? 1 ಮೋಲ್ ಅಂದರೆ ಎಷ್ಟು ಗ್ರಾಮ್ಸ್ ಅಂತ ಬರೀತೀರಾ. ಮೋಲ್ ಕ್ಯಾನ್ಸಲ್ ಆಗಬೇಕಂದ್ರೆ ಆ 1 ಮೋಲ್ ಎಲ್ಲಿ ಬರೀತೀರಾ? ಕೆಳಗಡೆ ಬರೀತೀರಾ. 1 ಮೋಲ್ ಆಫ್ ಎ ಆರ್ ಅಂದರೆ ಅದರ ಗ್ರಾಮ್ ಅಟಾಮಿಕ್ ಮಾಸ್ ಎಷ್ಟು ಕೊಟ್ಟಿದ್ದಾನೆ? 39.95. ಸೊ 39.95 ಗ್ರಾಮ್ ಆಫ್ ಎ ಆರ್. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಮೋಲ್ ಆಫ್ ಎ ಆರ್ ಕ್ಯಾನ್ಸಲ್ ಆಯಿತು. ಏನು ಉಳಿತು? 9.2 ಇಂಟು 10⁻⁻4 ಇಂಟು 39.95. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 0.037 ಗ್ರಾಮ್ಸ್ ಬರುತ್ತೆ, ವಿಚ್ ಈಸ್ ದ ಗಿವನ್ ಆನ್ಸರ್. ದಿಸ್ ಈಸ್ ಅ ಸಿಂಪಲ್ ವೇ. ಇನ್ನೊಂದು ಎಕ್ಸಾಂಪಲ್ ಸಿಮಿಲರ್ ತಗೊಳ್ಳೋಣ. ವಾಟ್ ಈಸ್ ದ ಮಾಸ್ ಆಫ್ 2.561 ಮೋಲ್ ಆಫ್ ಗೋಲ್ಡ್? ವಿಡಿಯೋ ಪಾಸ್ ಮಾಡಿ ನಿಮ್ಮಷ್ಟಕ್ಕೆ ನೀವೇ ಟ್ರೈ ಮಾಡಿ. ಇಲ್ಲಿ ಮೋಲ್ ಎಷ್ಟು ಕೊಟ್ಟಿದ್ದಾನೆ? 2.561 ಮೋಲ್ ಆಫ್ ಗೋಲ್ಡ್ ಅಂದರೆ AU. ಇದನ್ನ ನೀವು 1 ಮೋಲ್ ಆಫ್ ಗೋಲ್ಡ್ ಎಷ್ಟು? 1 ಮೋಲ್ ಆಫ್ AU ಅಂದರೆ ಎಷ್ಟು? ಅದರದ್ದು ಗ್ರಾಮ್ ಅಟಾಮಿಕ್ ಮಾಸ್ ವಿಚ್ ಈಸ್ 197. ಸೊ ಇಟ್ ಈಸ್ 197 ಗ್ರಾಮ್ ಆಫ್ AU. ಸೊ ಮೋಲ್ ಆಫ್ AU ಕ್ಯಾನ್ಸಲ್ ಆಯಿತು. Just multiply these two numbers, you will get the answer 504.4 grams. ನಿಮ್ದು ಆನ್ಸರ್ ಕರೆಕ್ಟ್ ಬಂದಿದ್ರೆ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್. ಮುಂದಿನ ಟೈಪ್ ಆಫ್ ಎಕ್ಸಾಂಪಲ್ ಹೋಗೋಣ. ಎಕ್ಸಾಂಪಲ್ ನಂಬರ್ 3, ಡಿರೈವಿಂಗ್ ನಂಬರ್ ಆಫ್ ಆಟಮ್ಸ್ ಫ್ರಮ್ ದ ಮಾಸ್. ಈಗ ನಿಮಗೆ ಮಾಸ್ ಕೊಟ್ಟಿರ್ತಾನೆ, ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಅಂತ ಕೇಳ್ತಾನೆ. ಈ ಎಕ್ಸಾಂಪಲ್ ಅಲ್ಲಿ ಕಾಪರ್ ಈಸ್ ಕಾಮನ್ಲಿ ಯೂಸ್ ಟು ಫ್ಯಾಬ್ರಿಕೇಟ್ ಎಲೆಕ್ಟ್ರಿಕಲ್ ವೈರ್. ಇಲ್ಲಿ ಫಿಗರ್ ಅಲ್ಲಿ ಕೊಟ್ಟಿದ್ದಾನೆ. How many copper atoms are in 5.00 gram of copper wire? ಈ 5 ಗ್ರಾಮ್ ಆಫ್ ಕಾಪರ್ ಅಲ್ಲಿ ಎಷ್ಟು ಆಟಮ್ಸ್ ಆಫ್ ಕಾಪರ್ ಇದೆ? ಸೊ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದೀನಿ. ಯು ಕ್ಯಾನ್ ಪಾಸ್ ದ ವಿಡಿಯೋ ಇಫ್ ಯು ವಾಂಟ್ ಟು ಟ್ರೈ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲೇನು ಕೊಟ್ಟಿದ್ದಾನೆ? ಮಾಸ್. ಓಕೆ, ನಾವು ಫಸ್ಟ್ ಮಾಸ್ ಇಂದ ನಮ್ಗೆ ಏನು ಬೇಕು? ಮೋಲ್ಸ್ ಬೇಕು. ಯಾಕಂದರೆ ನಮಗೆ 1 ಮೋಲ್ ಅಂದರೆ 6.023 ಇಂಟು 10⁻23 ಆಟಮ್ಸ್ ಅಂತ ಗೊತ್ತು. ಸೊ ಫಸ್ಟ್ ಅದನ್ನು ಮೋಲ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ನಿಮಗೆ ನಂಬರ್ ಆಫ್ ಆಟಮ್ಸ್ಗೆ ಮಾಡ್ಕೋಬೇಕು. ಒಂದು ಸ್ಟೆಪ್ಪಲ್ಲಿ ಹೇಗೆ ಮಾಡೋದು? ಮಾಸ್ ಬರ್ಕೋರಿ. 5.00 ಗ್ರಾಮ್ ಆಫ್ ಕಾಪರ್. ಸೊ ಗ್ರಾಮ್ ಇದನ್ನು ಮೋಲ್ಸ್ ಹೆಂಗೆ ಮಾಡ್ಕೋತೀರಾ? 1 ಮೋಲ್ ಅಂದರೆ ಎಷ್ಟು ಗ್ರಾಮ್ಸ್? ಸೊ ಗ್ರಾಮ್ ಕ್ಯಾನ್ಸಲ್ ಆಗಬೇಕಲ್ಲ. ಸೊ 1 ಮೋಲ್ ಆಫ್ ಕಾಪರ್ ಮೇಲೆ ಬರೀರಿ, ಕೆಳಗಡೆ 1 ಮೋಲ್ ಆಫ್ ಕಾಪರ್ ಅಂದರೆ ಅದರ ಗ್ರಾಮ್ ಅಟಾಮಿಕ್ ಮಾಸ್ ಇಟ್ ಈಸ್ 63.55 ಗ್ರಾಮ್ ಆಫ್ ಕಾಪರ್. ಇಲ್ಲಿಗೆ ಸ್ಟಾಪ್ ಆಗಲಿಲ್ಲ. ಇಂಟು ನಿಮಗೆ ನಂಬರ್ ಆಫ್ ಆಟಮ್ಸ್ ಬೇಕು. ಸೊ 1 ಮೋಲ್ ಆಫ್ ಆಟಮ್ಸ್ ಅಂದರೆ ಎಷ್ಟು ನಂಬರ್ ಆಫ್ ಆಟಮ್ಸ್? 1 ಮೋಲ್ ಆಫ್ ಕಾಪರ್ ಅಂದರೆ 6.02322 ಇಂಟು 10⁻23 ಕಾಪರ್ ಆಟಮ್ಸ್. ಸೊ ನಾಮಿನೇಟ್ರಲ್ಲಿ ಏನು ಬರಬೇಕು ನಿಮಗೆ? ಕಾಪರ್ ಆಟಮ್ಸ್ ಬರಬೇಕು. ಉಳ್ಕಿದ್ದೆಲ್ಲ ಕ್ಯಾನ್ಸಲ್ ಆಗಬೇಕು. ಗ್ರಾಮ್ ಆಫ್ ಕಾಪರ್ ಕ್ಯಾನ್ಸಲ್, ಮೋಲ್ ಆಫ್ ಕಾಪರ್ ಕ್ಯಾನ್ಸಲ್. ಏನು ಉಳಿತು ನಿಮಗೆ? ಕಾಪರ್ ಆಟಮ್ಸ್ ಮಾತ್ರ ಉಳಿತು. ಸೊ 5 ಇಂಟು 6 ಡಿವೈಡೆಡ್ ಬೈ 63.55 ಮಾಡಿದಾಗ ನಿಮಗೆ ಓವರ್ ಆಲ್ 4.74 ಇಂಟು 10⁻22 ಆಟಮ್ಸ್ ಬರಬೇಕು. ಆಟಮ್ಸ್ ಆಫ್ ಕಾಪರ್. ದ್ಯಾಟ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್ in a single step without any confusion. ಆಲ್ವೇಸ್ ಏನು ಮಾಡಬೇಕು? ಯೂನಿಟ್ ಬರೆದಾಗ, ಯೂನಿಟ್ ಟು ಯೂನಿಟ್ ಕನ್ವರ್ಷನ್ ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಯಾವುದೇ ಫಾರ್ಮುಲಾ ಕೂಡ ನೆನ್ಪಿಟ್ಕೊಳೋದು ಬೇಕಾಗಿಲ್ಲ. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಇದರಲ್ಲಿ ಅ ಪ್ರಾಸ್ಪೆಕ್ಟರ್ ಪ್ಲಾನಿಂಗ್ ಫಾರ್ ಗೋಲ್ಡ್ ಇನ್ ಅ ರಿವರ್. Panning for gold in a river collects 15.00 gram of pure gold. How many AU atoms are in this quantity of gold? ಪ್ರೊಸ್ಪೆಕ್ಟರ್ ಅಂದರೆ ಅವನು ಮೈನಿಂಗ್ ಮಾಡೋನಿರ್ತಾನೆ. ಒಂದು ರಿವರಲ್ಲಿ ಗೋಲ್ಡ್ ಸಿಕ್ಕಿದೆ 15 ಗ್ರಾಮ್. ಅದರಲ್ಲಿ ಎಷ್ಟು ಆಟಮ್ಸ್ ಆಫ್ ಗೋಲ್ಡ್ ಇದೆ ಅಂತ ಕಂಡುಹಿಡಿ ಅಂತ ಹೇಳಿದ್ದಾರೆ. ಅಗೇನ್ ಮಾಸ್ ಕೊಟ್ಟಿದ್ದಾನೆ. ಮಾಸ್ ಟು ಮೋಲ್ಸ್ ಟು ನಂಬರ್ ಆಫ್ ಆಟಮ್ಸ್. 15 ಗ್ರಾಮ್ ಆಫ್ ಗೋಲ್ಡ್ ಇಂಟು 1 ಮೋಲ್ ಆಫ್ ಗೋಲ್ಡ್ ಅಂದರೆ ಎಷ್ಟು ಗ್ರಾಮ್? 1 ಮೋಲ್ ಆಫ್ AU ಅಂದರೆ whatever 197 ಕೊಟ್ಟಿದ್ದಾನೆ ಆಲ್ರೆಡಿ. 197 ಗ್ರಾಮ್ ಆಫ್ AU. ಸೊ ಗ್ರಾಮ್ ಕ್ಯಾನ್ಸಲ್ ಆಗಬೇಕಲ್ಲ.
ಮೋಲ್ ಕ್ಯಾನ್ಸಲ್ ಹೋಗಿ, ಇಲ್ಲ ಗ್ರಾಮ್ ಕ್ಯಾನ್ಸಲ್. ಸೊ 1 mole ಆಫ್ AU ಅಂದರೆ ಎಷ್ಟು ನಂಬರ್ ಆಫ್ ಆಟಮ್ಸ್? 6.022 into 10 to the power of 23 AU atoms. Okay, so again, idu gram cancel, mole cancel. What is left? Copper, gold atom. So finally, when you calculate it, 4.586 into 10 to the power of 22 atoms barbeku. Okay, so next type of example, deriving moles from grams for a compound. Previously elementing ನೋಡಿದ್ವಿ, ಈಗ compound ಹೆಂಗೆ ಕಂಡುಹಿಡಿಯೋದು. ಅಲ್ಲಿ atomic mass ಇದ್ರೆ ಇಲ್ಲಿ molecular mass ಇರುತ್ತೆ. So only thing is you have to take the molecular mass and convert it into moles. Example ಓದ್ರಿ, detail ಆಗಿ ಓದ್ರಿ. Our body synthesize protein from amino acids. One of these amino acids is glycine, which has the molecular formula C2H5O2N. How many moles of glycine molecules are contained in 28.35 gram of glycine? 28.35 gram of glycine ಅಲ್ಲಿ ಎಷ್ಟು molecules ಇದಾವೆ, ಅಲ್ಲ ಎಷ್ಟು number of moles ಇದಾವೆ? Okay, very simple. First, to find that, you need the molecular mass of C2H5O2N. ಅವಕ್ಕೆಲ್ಲ ಅಟಾಮಿಕ್ ಮಾಸ್ ಕೊಟ್ಟಿರ್ತಾರೆ. ನಾವು ಆಲ್ರೆಡಿ ಡೈರೆಕ್ಟ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದನ್ನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ವಿಚ್ ಯು ಶುಡ್ ಗೆಟ್ ದ 75.07 ಗ್ರಾಮ್ ಬರುತ್ತೆ. ಇಲ್ಲಿ ಮಾಸ್ ಎಷ್ಟು ಕೊಟ್ಟಿದ್ದಾನೆ? 28.35. ಸೊ ಅದನ್ನು ಫಸ್ಟ್ ತಗೋಬೇಕು ನೀವು. 28.35 ಗ್ರಾಮ್ ಆಫ್ ಗ್ಲೈಸಿನ್. ಯಾವುದದು? C2H5O2N ಅಂದರೆ 1 mole ಅಲ್ಲಿ 1 mole ಆಫ್ C2H5O2N ದಲ್ಲಿ ಎಷ್ಟು? ವಾಟ್ ಇಸ್ ದ ಗ್ರಾಮ್ ಮೊಲಿಕ್ಯುಲರ್ ಮಾಸ್? ಇಟ್ ಈಸ್ 75.07 ಗ್ರಾಮ್ ಆಫ್ C2H5O2N ಇರುತ್ತೆ. ಸೊ ಸಿಂಪಲ್ ಕನ್ವರ್ಷನ್, ಗ್ರಾಮ್ ಕ್ಯಾನ್ಸಲ್ ಮಾಡ್ರಿ, ಮೋಲ್ ಉಳಿತು. ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 0.378 ಮೋಲ್ ಬರುತ್ತೆ. ಸೆಕೆಂಡ್ ಕ್ವಶನ್, ವಿಡಿಯೋ ಪಾಸ್ ಮಾಡಿ ನೀವೇ ಟ್ರೈ ಮಾಡ್ಬೋದು. How many moles of sucrose C12H22O11 are in a 25 gram sample of sucrose? So ಇದಕ್ಕೆ molecular mass of sucrose ಕಂಡುಹಿಡಿದಿದ್ದೀನಿ already, 342.3 gram per mole. You can also find it easily knowing the atomic masses of carbon, hydrogen and oxygen. Same way, 25 gram of sucrose ಅಂದರೆ C12H22O11 ಎಷ್ಟು moles ಬೇಕು ನಿಮಗೆ? So therefore 1 mole ಅಂದರೆ 1 mole of C12H22O11 ಅಂದರೆ ಎಷ್ಟು ಗ್ರಾಮ್ಸ್? whatever its molecular mass or molar mass. ಸೊ ಇದು 342.3 ಗ್ರಾಮ್ ಬರುತ್ತೆ. ರೈಟ್. ಸೊ ಗ್ರಾಮ್ ಕ್ಯಾನ್ಸಲ್ ಆಯಿತು. ಗ್ರಾಮ್ ಆಫ್ C12H22O11 ಮೋಲ್ಸ್ ಉಳಿತು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆನ್ಸರ್ 0.073 ಮೋಲ್ ಬರಬೇಕು. ಸೊ ಅಷ್ಟು ಬಂದಿದ್ದರೆ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ಇಲ್ಲ ಅಂದರೆ ನೀವು ಎಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ ನೋಡಿ ಮತ್ತೆ ಟ್ರೈ ಮಾಡಿ. ನೆಕ್ಸ್ಟ್ ಟೈಪ್ ಆಫ್ ಎಕ್ಸಾಂಪಲ್ ಈಸ್ ಡಿರೈವಿಂಗ್ ಗ್ರಾಮ್ಸ್ ಫ್ರಮ್ ದ ಮೋಲ್ಸ್. ಹಾಗೆ ಕಾಂಪೌಂಡ್ ಕೊಟ್ಟಿದ್ದಾನೆ, ಅದರ ಮೊಲಿಕ್ಯುಲರ್ ಮಾಸಿಂದ ಮೋಲ್ಸ್ ಕೊಟ್ಟಿರ್ತಾನೆ, ಅದನ್ನು ಗ್ರಾಮ್ಸ್ಗೆ ಕನ್ವರ್ಟ್ ಮಾಡಬೇಕು ನೀವು. ಎಕ್ಸಾಂಪಲ್ ಓದ್ರಿ, ವಿಟಮಿನ್ ಸಿ ಇದೆಲ್ಲ ಕೊಟ್ಟಿದ್ದಾನೆ. ಸೊ ನಾನೇನು ತಗೋತೀನಿ, ಡೈರೆಕ್ಟಾಗಿ ಇದ್ಬೇಕು ನನಗೆ. ಎಷ್ಟು ಮೋಲ್ಸ್ ಕೊಟ್ಟಿದ್ದಾನೆ? 1.42 into 10 to the power of -4 mole of C6H8O6 ವಿಟಮಿನ್ ಸಿ ಇಂಟು ನಿಮ್ಗೆ ಏನು ಬೇಕು? ಮಾಸ್ ಬೇಕು. ಸೊ 1 mole ಅಂದರೆ ಎಷ್ಟು ಮಾಸು? 1 mole ಆಫ್ C6H8O6 ಅಂದರೆ whatever molecular mass ಆಲ್ರೆಡಿ ಕಂಡುಹಿಡಿದಿದ್ದೀವಿ, 176.124 ಗ್ರಾಮ್ C6H8O6. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಮೋಲ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆನ್ಸರು 0.025 ಗ್ರಾಮ್ಸ್ ಬರುತ್ತೆ. ಇದೇ ರೀತಿಯಾಗಿ ವಿಡಿಯೋ ಎಕ್ಸಾಂಪಲ್ ನಂಬರ್ 2ನ ನೀವು ಟ್ರೈ ಮಾಡಿ. ವಿಡಿಯೋ ಪಾಸ್ ಮಾಡಿ. ವಾಟ್ ಈಸ್ ದ ಮಾಸ್ ಆಫ್ 0.443 ಮೋಲ್ ಆಫ್ ಹೈಡ್ರೋಜನ್? ಅಲ್ಲಿ ನಿಮಗೆ ಆನ್ಸರ್ 14.2 ಗ್ರಾಮ್ಸ್ ಬರಬೇಕು. ಮೋಲಾರ್ ಮಾಸ್ ಆಫ್ N2H4 ಆಲ್ರೆಡಿ ಕಂಡುಹಿಡಿದಿದ್ದೀನಿ, 32 ಗ್ರಾಮ್ ಪರ್ ಮೋಲ್ ಇರುತ್ತೆ. ಸೊ ಸಿಂಪಲ್ ಕನ್ವರ್ಷನ್ ಇದೆ, ಟ್ರೈ ಮಾಡಿ.
Next type of example number 6, deriving the number of atoms and molecules from the mass of the compound. Mass ಕೊಟ್ಟಿದ್ದಾನೆ, number of molecules ಬೇಕು. ಆಲ್ವೇಸ್ ನಿಮ್ಗೆ ಏನು ಹೇಳಿದ್ದೀನಿ ನಾನು ಆಲ್ರೆಡಿ, ಮಾಸ್ ಕೊಟ್ಟಾಗ ನಿಮಗೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಬೇಕು ಅಥವಾ ಆಟಮ್ಸ್ ಬೇಕಂದ್ರೆ ಫಸ್ಟ್ ನೀವು ಏನು ಮಾಡಬೇಕು, ಮೋಲ್ಸ್ ಕಂಡುಹಿಡಿಬೇಕು. ಮೋಲ್ಸ್ ಇಂದ ನಿಮಗೆ ಗೊತ್ತಾಗಿರುತ್ತೆ 1 ಮೋಲ್ ಅಂದ್ರೆ ಎಷ್ಟು ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಅಂತ ಗೊತ್ತಿರೋದ್ರಿಂದ ಇದರಿಂದ ನೀವು ನಂಬರ್ ಆಫ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಅನ್ನು ಕಂಡುಹಿಡಿಬಹುದು. ಈ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ, ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾನೆ, ಫಾರ್ಮುಲಾ ಕೊಟ್ಟಿದ್ದಾನೆ, ಅದರದ್ದು ಮಾಸ್ ಎಷ್ಟಿದೆ ಕೊಟ್ಟಿದ್ದಾನೆ, ಅದರಲ್ಲಿ ನಿಮಗೆ ಇದರಲ್ಲಿ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಸ್ಯಾಕರಿನ್ ಇದೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸಿಂಪಲ್, ಫಸ್ಟು ಗ್ರಾಮ್ಸ್ ತಗೋರಿ. 0.04 ಗ್ರಾಮ್ ಆಫ್ ಸ್ಯಾಕರಿನ್. ಸ್ಯಾಕರಿನ್ ಈಸ್ ಎನ್ ಆರ್ಟಿಫಿಷಿಯಲ್ ಸ್ವೀಟ್ನರ್. ಗ್ರಾಮ್ ಇದನ್ನ ಫಸ್ಟ್ ಮೋಲ್ ಮಾಡ್ಕೋಬೇಕಂದ್ರೆ ನಿಮಗೆ 1 ಮೋಲ್ ಅಂದರೆ ಎಷ್ಟು ಗ್ರಾಮ್ಸ್, ಅದರ ಮೋಲಾರ್ ಮಾಸ್ 183.18 ಗ್ರಾಮ್ಸ್ ಆಫ್ ಸ್ಯಾಕರಿನ್. ಸೊ ಇದನ್ನ ನೀವು ನಂಬರ್ ಆಫ್ ಆಟಮ್ಸ್ ಮಾಡ್ಕೋಬೇಕಂದ್ರೆ 1 ಮೋಲ್ ಮತ್ತೆ ಇಲ್ಲಿ ಡಿನಾಮಿನೇಟರ್ ಬರಬೇಕು. ನಂಬರ್ ಆಫ್ ಆಟಮ್ಸ್ ಎಷ್ಟಿರ್ತದೆ, ಮಾಲಿಕ್ಯೂಲ್ 6.022 ಇಂಟು 10⁻23 ಮಾಲಿಕ್ಯೂಲ್ಸ್ ಕೇಳಿದಾನೆ. ಸೊ ಮಾಲಿಕ್ಯೂಲ್ಸ್ ಬರೀಬೇಕಿಲ್ಲಿ. ಸೊ ಇದನ್ನು ನೀವು ಸಾಲ್ವ್ ಮಾಡಿದಾಗ ಮೋಲ್ ಕ್ಯಾನ್ಸಲ್ ಆಯಿತು, ಗ್ರಾಮ್ ಕ್ಯಾನ್ಸಲ್ ಆಯಿತು, ಫೈನಲ್ ನಿಮಗೆ ಮಾಲಿಕ್ಯೂಲ್ಸ್ ಉಳಿಯುತ್ತೆ. ಆನ್ಸರ್ ನಿಮಗೆ ಫೈನಲ್ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದೀನಿ ನಾನು, 1.31 ಇಂಟು 10⁻20 ಮಾಲಿಕ್ಯೂಲ್ಸ್ ಬರಬೇಕು. ಓಕೆ, ವಿದಿನ್ 1 ಸ್ಟೆಪ್. ಸಿಮಿಲರ್ ಎಕ್ಸಾಂಪಲ್ ನೀವೇ ಟ್ರೈ ಮಾಡಿ. ಕ್ವಶನ್ ನೋಡ್ರಿ ಇಲ್ಲಿ ಎಕ್ಸಾಂಪಲ್ನ. ಹೌ ಮೆನಿ C4H10 molecules are obtained in 9.213 gram of this compound? Simple again, 9.213 gram of the compound into 1 mole ಅಂದ್ರೆ ಎಷ್ಟು ಗ್ರಾಮ್ಸು, 58 grams into 1 mole ಅಂದ್ರೆ ಎಷ್ಟು ನಂಬರ್ ಆಫ್ ಏನು ಕೇಳಿದಾನೆ ಇಲ್ಲಿ ಮಾಲಿಕ್ಯೂಲ್ಸ್. ಅಗೇನ್ 6.022 ಇಂಟು 10⁻23 ಮಾಲಿಕ್ಯೂಲ್ಸ್. ಸೊ ಇದನ್ನು ನೀವು ಸಾಲ್ವ್ ಮಾಡಿದಾಗ ಇಲ್ಲಿ ಏನು ಆನ್ಸರ್ ಕೊಟ್ಟಿದ್ದೀವಲ್ಲ 9.545 ಇಂಟು 10⁻22 ಮಾಲಿಕ್ಯೂಲ್ಸ್ ಬರಬೇಕು. ಅಂದರೆ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ನೆಕ್ಸ್ಟ್ ಟೈಪ್ ಆಫ್ ಎಕ್ಸಾಂಪಲ್ಸ್, ಎಕ್ಸಾಂಪಲ್ 7, ಕನ್ವರ್ಟಿಂಗ್ ಬಿಟ್ವೀನ್ ಮೋಲ್ಸ್ ಆಫ್ ಅ ಕಂಪೌಂಡ್ ಆ್ಯಂಡ್ ಮೋಲ್ಸ್ ಆಫ್ ಎನ್ ಎಲಿಮೆಂಟ್ ವಿದಿನ್ ದ ಕಂಪೌಂಡ್. ಸೊ ಕಂಪೌಂಡ್ ಕೊಟ್ಟು ಅದರಲ್ಲಿರುವಂಥ ಎಲಿಮೆಂಟ್ ಮೋಲ್ಸ್ ಎಷ್ಟಿದೆ ಕಂಡುಹಿಡಿ ಅಂತ ಹೇಳ್ತಿದ್ದಾನೆ. Read the question carefully. An organic compound commonly known as strawberry aldehyde is used for the flavor industry in artificial fruit flavors. Given the formula C12H14O3, determine the moles of each element within 2.5 moles of strawberry aldehyde. See, ನೀವು 1 mole of C12H14O3 ತಗೊಂಡಾಗ ಅದರ ನಂಬರ್ ಎಷ್ಟಿದೆ ಅಷ್ಟು ಮೋಲ್ಸ್ ಆಫ್ ಎವ್ರಿ ಎಲಿಮೆಂಟ್ ಇರುತ್ತೆ. ಇದರಲ್ಲಿ 12 ಇದೆ, 12 ಕಾರ್ಬನ್ ಆಟಮ್ ಇರೋದ್ರಿಂದ 12 ಮೋಲ್ಸ್ ಆಫ್ ಕಾರ್ಬನ್ ಇರುತ್ತೆ. ಹೈಡ್ರೋಜನ್ ಎಷ್ಟಿದೆ, 14 ಇದೆ. ಸೊ 14 ಮೋಲ್ ಆಫ್ ಹೈಡ್ರೋಜನ್ ಇರುತ್ತೆ. ಆಮೇಲೆ ಆಕ್ಸಿಜನ್ ಎಷ್ಟಿದೆ, 3. ಸೊ 3 ಮೋಲ್ ಆಫ್ ಆಕ್ಸಿಜನ್ ಇರುತ್ತೆ. ಇದು 1 ಮೋಲ್ಗೆ. ಬಟ್ ಅವನು ಏನು ಹೇಳಿದಾನೆ, 2.5 ಮೋಲ್ಸ್ ಆಫ್ ದಿಸ್ C12H14. ಸೊ 1 ಮೋಲ್ಗೆ ಇಷ್ಟ ಆದರೆ 2.5 ಮೋಲ್ಗೆ ಎಷ್ಟು, ಸಿಂಪಲ್ ಇದೆ, ಮಲ್ಟಿಪ್ಲೈ ಬೈ 2.5. ಸೊ 2.5 ಮೋಲ್ ಆಫ್ C12H14O3 will contain 12 into 2.5, okay, which is 30 mole of carbon, right? So again it contains what, 14 into 2.5 moles ಅಂದರೆ 14 into 2.5 ಮಾಡಿದಾಗ 35 ಬರುತ್ತೆ. 35 ಮೋಲ್ ಆಫ್ ಏನು, ಹೈಡ್ರೋಜನ್. ಅದೇ ರೀತಿ 3 into 2.5 ಮಾಡಿದಾಗ ನಿಮಗೆ 7.5 ಮೋಲ್ ಆಫ್ ಆಕ್ಸಿಜನ್ ಬಂತು. ಸೊ ಅಂದರೆ ನಿಮ್ಗೆ ಮೋಲ್ ಗೊತ್ತಾದರೆ ನಿಮಗೆ ನಂಬರ್ ಆಫ್ ಆಟಮ್ಸ್ ಕೇಳಿದ್ರು ಕೂಡ ನೀವೇನು ಮಾಡ್ತೀರಾ, ಇಂಟು ಅವಗಾಡ್ರೋಸ್ ನಂಬರ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಕಂಡುಹಿಡಿತೀರಾ. ಸಿಂಪಲ್ ಕ್ಯಾಲ್ಕುಲೇಷನ್. Similar question, pause the video, find the answer. How many moles of nitrogen are in 10 moles of N2O4? So 1 mole of N2 ಅಲ್ಲಿ ಎಷ್ಟಿದೆ, N2O4 contains how many moles of nitrogen? 2 atoms ಇರೋದ್ರಿಂದ 2 moles. Therefore 10 mole ಅಲ್ಲಿ ಎಷ್ಟಿರುತ್ತೆ, 10 mole N2O4 contains 20 moles of nitrogen. ಇದು ಆಫ್ ನೈಟ್ರೋಜನ್. ಸಿಂಪಲ್.
Next kind of example, converting between grams of a compound and grams of an element within the compound. ಸೊ ಕಾಂಪೌಂಡ್ ಮಾಸ್ ಕೊಟ್ಟು ಅದರಲ್ಲಿ ಎಲಿಮೆಂಟ್ ಮಾಸ್ ಎಷ್ಟಿದೆ ಅಂತ ಕಂಡಿಡಿ ಅಂತ ಹೇಳ್ತಾನೆ. ಇಲ್ಲಿ ಐಸೋಅಮೈಲ್ ಅಸಿಟೇಟ್ ಫಾರ್ಮುಲಾ ಕೊಟ್ಟಿದ್ದಾನೆ. ಆರ್ಗ್ಯಾನಿಕ್ ಎಸ್ಟರ್ ಕಾಮನ್ಲಿ ರೆಫರ್ ಟು ಆಸ್ ಬನಾನಾ ಆಯಿಲ್ ಡ್ಯೂ ಟು ಇಟ್ಸ್ ಸ್ಟ್ರಾಂಗ್ ಬನಾನಾ ಓಡರ್. ಹೌ ಮೆನಿ ಗ್ರಾಮ್ಸ್ ಆಫ್ ಕಾರ್ಬನ್ ವಿಲ್ ಬಿ ಇನ್ 0.5 ಗ್ರಾಮ್ ಸ್ಯಾಂಪಲ್ ಆಫ್ ಐಸೋಅಮೈಲ್ ಅಸಿಟೇಟ್? ಫಸ್ಟ್ ಆಫ್ ಆಲ್ ನಿಮಗೆ 1 ಮೋಲ್ ಆಫ್ ಈ ಕಾಂಪೌಂಡ್ ಅಂದರೆ ಎಷ್ಟು ಗ್ರಾಮ್ಸ್ ಅಂತ ಗೊತ್ತಾಗಬೇಕು. ಯಾಕಂದರೆ 1 ಮೋಲ್ ಆಫ್ C7H14O2 ಅಲ್ಲಿ ಎಷ್ಟು ಮೋಲ್ ಆಫ್ ಕಾರ್ಬನ್ ಇದೆ? 7 ಆಟಮ್ಸ್ ಇರೋದ್ರಿಂದ 7 ಮೋಲ್ಸ್ ಆಫ್ ಕಾರ್ಬನ್ ಇದೆ, ಕಾರ್ಬನ್ ಆಟಮ್ಸ್ ಇದೆ. ನಿಮ್ಗೆ ಏನು ಕೇಳಿದಾನವ? ಗ್ರಾಮ್ಸ್ ಆಫ್ ಕಾರ್ಬನ್ ಕೇಳಿದಾನೆ. ಸೊ ಅದಕ್ಕೆ ನಿಮಗೆ 1 ಮೋಲ್ ಆಫ್ C7H14O2 ಅಂದರೆ ಎಷ್ಟು ಗ್ರಾಮ್ಸ್ ಅಂತ ಗೊತ್ತಿರಬೇಕು. ಆಲ್ರೆಡಿ ಕೊಟ್ಟಿದ್ದಾನೆ 130.18. ಸೊ ಅಗೇನ್ ಹೆಂಗೆ ಮಾಡೋಣ ಇದನ್ನು? 0.5 ಗ್ರಾಮ್ ಆಫ್ whatever compound C7H14O2 ಇದರಲ್ಲಿ ಮೋಲ್ಗೆ ಕನ್ವರ್ಟ್ ಮಾಡಿ. 1 ಮೋಲ್ ಅಂದರೆ ಎಷ್ಟು? 1 ಮೋಲ್ ಆಫ್ ದಿಸ್ ಅಂದರೆ ಅದರ ಮಾಲಿಕ್ಯುಲರ್ ಮಾಸ್ 130.18 ಗ್ರಾಮ್ಸ್. 1 ಮೋಲ್ ಯಾಕೆ ಕನ್ವರ್ಟ್ ಮಾಡಬೇಕು? ನಮಗೆ ಗೊತ್ತಿದೆ 1 ಮೋಲಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? 7 ಇದೆ, ಹೌದಾ? ಸೊ 7 ಮೋಲ್ಸ್ ಕಂಟೇನ್ಸ್. ಇಲ್ಲಿ 1 ಮೋಲ್ ಆಫ್, ಇದನ್ನು ಡೀಟೇಲ್ ಆಗಿ ಬರೆಯೋಣ, ಸ್ವಲ್ಪ ಕನ್ಫ್ಯೂಷನ್ ಆಗಬಾರ್ದು. 1 ಮೋಲ್ ಆಫ್ ಏನಿದು C7H14O2 ಅದು ಇಷ್ಟು C7H14O2 ಗ್ರಾಮ್ಸ್ ಒಳಗಡೆ. ಸೊ ಇಂಟು 1 ಮೋಲ್ ಆಫ್ ದಿಸ್ ಕಾಂಪೌಂಡ್ C7H14O2 ಎಷ್ಟು ಮೋಲ್ಸ್ ಆಫ್ ಕಾರ್ಬನ್ ಇದೆ? 7. ಸೊ 7 ಮೋಲ್ ಆಫ್ ಕಾರ್ಬನ್. ಬಟ್ ಅವ್ರೇನು ಕೇಳಿದ್ದಾರೆ ನಿಮಗೆ? ಗ್ರಾಮ್ಸ್ ಆಫ್ ಕಾರ್ಬನ್ ಕೇಳಿದ್ದಾನೆ. ಸೊ 1 ಮೋಲ್ ಆಫ್ ಕಾರ್ಬನ್ ಅಂದರೆ ಎಷ್ಟು ಗ್ರಾಮ್ಸ್? ಅದಕ್ಕೆ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಕೂಡ ಬೇಕಾಗುತ್ತೆ. ಸೊ 1 ಮೋಲ್ ಆಫ್ ಕಾರ್ಬನ್ ಅಂದರೆ ನಮ್ಗೆ ಗೊತ್ತು 12 ಗ್ರಾಮ್ ಆಫ್ ಕಾರ್ಬನ್. ಸೊ ಹಿಂಗೆ ಮಾಡಿದಾಗ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ. ಈಗ ನೋಡ್ರಿ, ಗ್ರಾಮ್ ಆಫ್ ದಿಸ್ ಐಸೋಅಮೈಲ್ ಅಸಿಟೇಟ್ ಅದರದ್ದು ಗ್ರಾಮ್ ಕ್ಯಾನ್ಸಲ್ ಆಯಿತು. ಮೋಲ್ ಆಫ್ ಐಸೋಅಮೈಲ್ ಅಸಿಟೇಟ್, ಮೋಲ್ ಆಫ್ ಐಸೋಅಮೈಲ್ ಅಸಿಟೇಟ್ ಕ್ಯಾನ್ಸಲ್ ಆಯಿತು. ಮೋಲ್ ಆಫ್ ಕಾರ್ಬನ್ ಕ್ಯಾನ್ಸಲ್ ಆಯಿತು. ಓನ್ಲಿ ಯೂನಿಟ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಾನು, ನಂಬರ್ಸ್ ಯು ಹ್ಯಾವ್ ಟು ಯೂಸ್. ಫೈನಲಿ ಏನು ಉಳ್ಕೊಂತು? ಗ್ರಾಮ್ ಆಫ್ ಕಾರ್ಬನ್ ಉಳ್ಕೊತು. ಸೊ 12 ಇಂಟು 7 ಇಂಟು 0.5 ಡಿವೈಡೆಡ್ ಬೈ 130.18 ಮಾಡಿದಾಗ ನಿಮಗೆ ಆನ್ಸರು 0.323 ಗ್ರಾಮ್ ಆಫ್ ಕಾರ್ಬನ್ ಬರುತ್ತೆ. ಆಯ್ತಾ? ಸಿಂಪಲ್ 1 ಸ್ಟೆಪ್ ಕ್ಯಾಲ್ಕುಲೇಷನ್. ಯಾವುದೇ ರೀತಿಯಾದ ಕನ್ಫ್ಯೂಷನ್ ಇಲ್ಲ, ಡೀಟೇಲ್ ಆಗಿ ಬರೆಯೋದಿಲ್ಲ, ಎಲ್ಲವನ್ನ ಒಂದೇ ಸ್ಟೆಪ್ ಅಲ್ಲಿ ಬರಿತಾ ಇದ್ದೀರಾ. ನೆಕ್ಸ್ಟ್ ಸಿಮಿಲರ್ ಕ್ವೆಶ್ಚನ್ ನಿಮಗೆ, ಹೌ ಮೆನಿ ಮೋಲ್ಸ್ ಗ್ರಾಮ್ಸ್ ಆಫ್ ಆಕ್ಸಿಜನ್ ಆರ್ ಇನ್ 5.0 ಗ್ರಾಮ್ ಆಫ್ N2O4? ಆನ್ಸರ್ ಕೊಟ್ಟಿದ್ದೀನಿ, ಟ್ರೈ ಮಾಡಿರಿ, ವಿಡಿಯೋ ಪಾಸ್ ಮಾಡಿ. ಓಕೆ, ಲೆಟ್ಸ್ ಟ್ರೈ ಇಟ್. 5 ಗ್ರಾಮ್ ಆಫ್ N2O4 ಇಂಟು ಏನು ಬೇಕು ನಮಗಿಲ್ಲಿ? 1 ಮೋಲ್ ಅಂದರೆ ಎಷ್ಟು ಗ್ರಾಮ್? 1 ಮೋಲ್ N2O4 ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 92 ಗ್ರಾಮ್. ಯಾಕೆ 1 ಮೋಲ್ ಬೇಕು? ನಮಗೆ 1 ಮೋಲಲ್ಲಿ ಎಷ್ಟು ನೈಟ್ರೋಜನ್ ಇದೆ ಅಂತ ಗೊತ್ತು. ಅಲ್ಲ ಸಾರಿ, ನಮಗೆ ಆಕ್ಸಿಜನ್ ಬೇಕಾಗಿದೆ. ಸೊ ಎಷ್ಟು ಆಕ್ಸಿಜನ್ ಇದೆ ಅಂತ ಗೊತ್ತು. ಸೊ 1 ಮೋಲ್ N2O4 ಅಲ್ಲಿ ಎಷ್ಟು ಮೋಲ್ ಆಫ್ ಆಕ್ಸಿಜನ್ ಇದೆ? 4. ಸೊ 4 ಮೋಲ್ ಆಫ್ ಆಕ್ಸಿಜನ್. ಸೊ ನಮ್ಗೆ ಏನು ಬೇಕು? ಗ್ರಾಮ್ಸ್ ಆಫ್ ಆಕ್ಸಿಜನ್ ಬೇಕಾಗಿರೋದ್ರಿಂದ 1 ಮೋಲ್ ಆಫ್ ಆಕ್ಸಿಜನ್ ಅಂದರೆ ಎಷ್ಟು ಗ್ರಾಮ್ಸ್? 1 ಮೋಲ್ ಆಫ್ ಆಕ್ಸಿಜನ್ ಅಂದರೆ ಎಷ್ಟು ಗ್ರಾಮ್? 16 ಗ್ರಾಮ್. ಅದಾದ ಅಟಾಮಿಕ್ ಮಾಸ್ ಏನಿರುತ್ತಲ್ಲ ಅದು. ಸೊ ಅಗೇನ್ ನಿಮ್ಗೆ ಏನಾಯಿತು? ಮೋಲ್ ಆಫ್ ಆಕ್ಸಿಜನ್, ಮೋಲ್ ಆಫ್ ಆಕ್ಸಿಜನ್, ಮೋಲ್ ಆಫ್ N2O4, ಮೋಲ್ ಆಫ್ N2O4, ಗ್ರಾಮ್ N2O4 ಗ್ರಾಮ್ ಇದೆ ಇಲ್ಲಿ. ಸೊ ಗ್ರಾಮ್ ಆಫ್ N2O4 ಕ್ಯಾನ್ಸಲ್ ಆಯಿತು. ಫೈನಲಿ ನಂಬರ್ ಗ್ರಾಮ್ ಆಫ್ ಆಕ್ಸಿಜನ್ ಮಾತ್ರ ಉಳಿಯುತ್ತೆ. ಸೊ ಅದು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 3.5 ಗ್ರಾಮ್ ಆಫ್ ಆಕ್ಸಿಜನ್ ಬರಬೇಕು. ಲಾಸ್ಟ್ ಟೈಪ್ ಆಫ್ ಎಕ್ಸಾಂಪಲ್, ಇಲ್ಲಿ ಕನ್ವರ್ಟಿಂಗ್ ಬಿಟ್ವೀನ್ ಗ್ರಾಮ್ಸ್ ಆಫ್ ಅ ಕಂಪೌಂಡ್ ಆ್ಯಂಡ್ ಆಟಮ್ಸ್ ಆಫ್ ಎನ್ ಎಲಿಮೆಂಟ್ ವಿತ್ ಇನ್ ದ ಕಂಪೌಂಡ್. ಕಂಪೌಂಡನ್ನು ಗ್ರಾಮಲ್ಲಿ ಕೊಟ್ಟಿದ್ದಾನೆ, ಬಟ್ ಅದರಲ್ಲಿರುವಂಥ ನಂಬರ್ ಆಫ್ ಆಟಮ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಇದನ್ನು ನೋಡಿದಾಗ ಕೌವ್ಸ್ ಆ್ಯಂಡ್ ಅದರ್ ಲೈಫ್ ಸ್ಟಾಕ್ ಆರ್ ರೆಸ್ಪಾನ್ಸಿಬಲ್ ಫಾರ್ ನಿಯರ್ಲಿ 40% ಆಫ್ ಗ್ಲೋಬಲ್ ಮೀಥೇನ್ CH4 emissions. A cow produces on average 260 gram of methane per day. How many atoms of hydrogen is present? Again ಏನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತಾ ಹೋಗ್ರಿ. ಏನು ಕೊಟ್ಟಿದ್ದಾನೆ? 260 ಗ್ರಾಮ್ ಆಫ್ ಮೀಥೇನ್. ಓಕೆ, ಮೀಥೇನ್ ಅಂತ ಬರಲ್ಲ, ನಾನು CH4 ಅಂತ ಬರಿತೀನಿ.
ಓಕೆ, ನಿಮ್ಗೇನು ಬೇಕು, ನಂಬರ್ ಆಫ್ ಹೈಡ್ರೋಜನ್ಸ್ ಎಷ್ಟಿದೆ ಅಂತ ಬೇಕು. ನಂಬರ್ ಆಫ್ ಹೈಡ್ರೋಜನ್ ಬೇಕಂದ್ರೆ ಮೋಲ್ಸ್ ಆಫ್ ಹೈಡ್ರೋಜನ್ ಬೇಕು. ಮೋಲ್ಸ್ ಆಫ್ ಹೈಡ್ರೋಜನ್ ಬೇಕಂದ್ರೆ ಮೋಲ್ಸ್ ಆಫ್ ಮೀಥೇನ್ ಬೇಕು. ದೇರ್ಫೋರ್ 1 ಮೋಲ್ ಮೀಥೇನಲ್ಲಿ ಎಷ್ಟು ಗ್ರಾಮ್ಸ್ ಆಫ್ ಮೀಥೇನ್ ಇದೆ ಆಸ್ ಮಾಲಿಕ್ಯುಲರ್ ಮಾಸ್. ಸೊ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಬೇಕು, ಇಲ್ಲ ಕೊಟ್ಟಿರ್ತಾರೆ. ಸೊ ನಾನು ಬರೀತೀನಿ 16 ಗ್ರಾಮ್ ಆಫ್ ಮೀಥೇನ್ ಇರುತ್ತೆ. ಓಕೆ, ಇದರಿಂದ ಏನು ಮಾಡ್ತೀವಿ, ನೀವು 1 ಮೋಲ್ ಆಫ್ ಮೀಥೇನಲ್ಲಿ ಎಷ್ಟು ಮೋಲ್ ಆಫ್ ಹೈಡ್ರೋಜನ್ಸ್ ಇದೆ ಅಂತ ಕಂಡುಹಿಡಿತೀವಿ. 1 ಮೋಲಲ್ಲಿ 4 ಆಟಮ್ಸ್ ಇರೋದ್ರಿಂದ 4 ಮೋಲ್ ಆಫ್ ಹೈಡ್ರೋಜನ್ ಬರುತ್ತೆ, ಹೈಡ್ರೋಜನ್ ಆಟಮ್ಸ್. ಓಕೆ, 1 ಮೋಲ್ ಆಫ್ ಹೈಡ್ರೋಜನ್ ಆಟಮ್ ಅಂದರೆ ಎಷ್ಟು ಗ್ರಾಮ್? 1 ಮೋಲ್ ಆಫ್ ಹೈಡ್ರೋಜನ್ ಅಂದರೆ ಅದರದ್ದು ಅಟಾಮಿಕ್ ಮಾಸ್ ಅಲ್ಲ, ಸಾರಿ, ನಂಬರ್ ಆಫ್ ಆಟಮ್ಸ್ ಏನಿರ್ತದೆ 6.022 ಇಂಟು 10⁻23 ಹೆಚ್ ಆಟಮ್ಸ್ ಬರಬೇಕು. ಓಕೆ, ಸೊ ಫೈನಲಿ ನಿಮ್ಗೆ ಏನು ಗೊತ್ತಾಯ್ತು? ಮೋಲ್ ಆಫ್ ಹೈಡ್ರೋಜನ್ ಕ್ಯಾನ್ಸಲ್, ಮೋಲ್ ಆಫ್ ಮೀಥೇನ್ ಕ್ಯಾನ್ಸಲ್, ಗ್ರಾಮ್ ಆಫ್ ಮೀಥೇನ್ ಕ್ಯಾನ್ಸಲ್, ಫೈನಲಿ ಯು ಗಾಟ್ ದ ಹೈಡ್ರೋಜನ್ ಆಟಮ್ಸ್. ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಫೈನಲ್ ಆನ್ಸರ್ ಎಷ್ಟು ಬರಬೇಕು? 3.905 ಇಂಟು 10⁻25 ಆಟಮ್ಸ್ ಆಫ್ ಹೈಡ್ರೋಜನ್ ಬರಬೇಕು. ಅಂದರೆ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ. ಓಕೆ, ಸಿಮಿಲರ್ಲಿ ಅವನೇನು ಕೇಳಿದಾನೆ, ಇನ್ನೊಂದು ಕ್ವಶನ್ ಪಾಸ್ ಮಾಡಿ, ಸೇಮ್ ಮಾಲಿಕ್ಯೂಲೆ ಅವನೇನು ಕೇಳಿದಾನೆ, ಹೌ ಮೆನಿ ಆಟಮ್ಸ್ ಆಫ್ ಕಾರ್ಬನ್ ಪ್ರೆಸೆಂಟ್ ಇನ್ 260 ಗ್ರಾಮ್ ಸ್ಯಾಂಪಲ್ ಆಫ್ ಮೀಥೇನ್. ಸೇಮು, ಈ ಕಡೆ ಹೈಡ್ರೋಜನ್ ಕೇಳಿದಾನೆ, ಈ ಕಡೆ ಮೀಥೇನ್, ಈ ಕಡೆ ಕಾರ್ಬನ್ ಆಟಮ್ಸ್ ಕೇಳಿದಾನೆ, ಎಲ್ಲ ಸೇಮ್. ಮೀಥೇನ್ 1 ಮೋಲ್ ಆಫ್ ಮೀಥೇನ್, ಇಲ್ಲಿ 1 ಮೋಲ್ ಆಫ್ ಮೀಥೇನ್ ಕಂಟೇನ್ಸ್ ಹೌ ಮೆನಿ ಮೋಲ್ಸ್ ಆಫ್ ಕಾರ್ಬನ್. 1 ಕಾರ್ಬನ್ ಆಟಮ್ ಇರೋದ್ರಿಂದ 1 ಮೋಲ್ ಆಫ್ ಕಾರ್ಬನ್ ಮಾತ್ರ ಇರುತ್ತೆ. ಸೊ ಅದನ್ನ ಒಂದೇ ಸಾರಿ ಬರೆಯೋಣ, 260 ಗ್ರಾಮ್ ಮೀಥೇನ್ ಇಂಟು 1 ಮೋಲ್ ಮೀಥೇನಲ್ಲಿ ಎಷ್ಟಿದೆ? 16 ಗ್ರಾಮ್ ಆಫ್ ಮೀಥೇನ್ ಇದೆ, ಇಂಟು 1 ಮೋಲ್ ಆಫ್ ಮೀಥೇನಲ್ಲಿ ಎಷ್ಟು ಮೋಲ್ಸ್ ಆಫ್ ಕಾರ್ಬನ್ ಇದೆ? 1 ಮೋಲ್ ಆಫ್ ಕಾರ್ಬನ್, ಯಾಕಂದರೆ 1 ಆಟಮ್ ಇರೋದ್ರಿಂದ 1 ಮೋಲ್ ಆಫ್ ಕಾರ್ಬನ್. ಸೊ 1 ಮೋಲ್ ಆಫ್ ಕಾರ್ಬನ್ ಅಂದರೆ ಎಷ್ಟು ಕಾರ್ಬನ್ ಆಟಮ್ಸ್? 6.022 ಇಂಟು 10⁻23 ಕಾರ್ಬನ್ ಆಟಮ್ಸ್ ಇರುತ್ತೆ. ಅಗೇನ್ ಮೋಲ್ ಕ್ಯಾನ್ಸಲ್, ಮೋಲ್ ಆಫ್ ಕಾರ್ಬನ್, ಮೋಲ್ ಆಫ್ ಮೀಥೇನ್ ಕ್ಯಾನ್ಸಲ್, ಗ್ರಾಮ್ ಆಫ್ ಮೀಥೇನ್ ಕ್ಯಾನ್ಸಲ್. ಸೊ ಫೈನಲ್ ಆನ್ಸರ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಇಷ್ಟು ಬರಬೇಕು. ಓಕೆ, ಸೊ ಇವೆಲ್ಲನೂ ಬೇರೆ ಬೇರೆ ರೀತಿಯಾದಂತಹ ಎಕ್ಸಾಂಪಲ್ಸ್ ಆನ್ ಮೋಲ್ ಕಾನ್ಸೆಪ್ಟ್ ಹೇಗೆ ಮಾಡಬೇಕು ಅನ್ನೋದು. ಸೊ ಇದರೊಂದಿಗೆ ಮೋಲ್ ಕಾನ್ಸೆಪ್ಟ್ ಮುಗಿಯುತ್ತೆ. ನೀವು ಬೇರೆ ಬೇರೆ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ಏನಾದರೂ ಪ್ರಾಬ್ಲಮ್ಸ್ ಇದೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ವಿ ವಿಲ್ ಟ್ರೈ ಇಟ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.